ಮಂಜನ್ಗೆ ಹೇಳಿದ್ನೆ ಹೇಳಿ 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 ಸಾಕಾಗಿ. ಅರೆ ಜಲ್ದಿ. ವೀಕೆಂಡ್ ಅಲ್ಲಿ ನಾವು ಆರಾಮಾಗಿ ಬಂದು ಸ್ವಿಮ್ಮಿಂಗ್ ಮಾಡ್ಬೋದು. ಬ್ರೋ ಕಿಶೋರ್ ಕಾ ಚಪ್ಪಲ್ ಚೋರಿ ಕಿಯಾ ಕ್ಯಾ? ಮಂಜು ನಮ್ಮ ಆಫೀಸಲ್ಲಿ ಫ್ರೀಯಾಗಿ ಏನೇನೆಲ್ಲ ಸಿಗ್ತದೆ ಅಂದ್ರೆ ಬೂಸ್ಟ್, ಹಾರ್ಲಿಕ್ಸ್, ಈ ಟೀ ಪಾಕೆಟ್ಸ್ಗಳು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾನು ನನ್ನ ಆಫೀಸಲ್ಲಿ ಇದ್ದೀನಿ. ಸೊ ನಾನು ನಿಮಗೆಲ್ಲ ನಮ್ಮ ಆಫೀಸ್ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು, ಮತ್ತು ನಂದು ಡೇ ಟು ಡೇ ರೂಟೀನ್ಸ್ ಎಲ್ಲ ಹೇಗೆಲ್ಲ ಇರುತ್ತೆ, ಆಫೀಸ್ಗೆ ಬರೋದಾಗಲಿ ಮತ್ತು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಮತ್ತು ನನ್ನ ಕಲೀಗ್ಸ್ ಜೊತೆ ನಾನು ಹೇಗೆಲ್ಲ ತರಲೆ ಮಾಡ್ತೀನಿ. ಸೊ ಇದ್ರ ಬಗ್ಗೆನೇ ನಾನು ನಿಮಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ನಾನು ಇವತ್ತಿನ ಲಾಗ್ನ ಮಾಡ್ತಾ ಇದ್ದೀನಿ. ಬನ್ನಿ, ತುಂಬಾ ಫನ್ನಿಯಾಗಿರುತ್ತೆ ಲಾಗು. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಸೊ ನಾನು ಡೈಲಿ ಆಫೀಸಿಗೆ ಎಲೆಕ್ಟ್ರಿಕ್ ಬೈಕ್ ತರ್ತೀನಿ. ಸೊ ನಮ್ಮ ಆಫೀಸರು ಫ್ರೀ ಚಾರ್ಜಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಚಾರ್ಜ್ ಆಗ್ತಾ ಇದೆ. ಸೊ ಮನೆಯಲ್ಲಿ ಚಾರ್ಜ್ ಮಾಡ್ಕೊಂಡ್ರೆ 200 ಯೂನಿಟ್ ಫ್ರೀ ಇದ್ರೆ ಓಕೆ, ಜಾಸ್ತಿ ಇದ್ರೆ ಜಾಸ್ತಿ ಚಾರ್ಜಸ್ ಆಗುತ್ತೆ. ಸೊ ಈ ತರ ಯೂಸ್ ಮಾಡ್ಕೋಬೇಕು, ಒಳ್ಳೇದಲ್ವಾ? ಸೊ ಪಾರ್ಕಿಂಗ್ ಏರಿಯಾದಿಂದ ಇದೆ ಲಿಫ್ಟ್ ಲಾಬಿ, ಜಸ್ಟ್ ಇದೆ ಎಂಟ್ರಿ. ಸೊ ನಮ್ಮ ಟೀಮ್ ಬಂದ್ಬಿಟ್ಟು 8th ಫ್ಲೋರಲ್ಲಿ ಇರುತ್ತೆ. ಸೊ 8th ಫ್ಲೋರು ಸಿ ಬರ್ತಾ ಇದೆ. ಸಿ ನೋಡಿ, ನಮ್ಮ ಹುಡುಗ ಮೊಬೈಲ್ ನೋಡ್ಕೊಂಡು ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಏನಂದ್ರೆ ಎಷ್ಟೇ ಓದಿದ್ರು ABCD ಹುಡ್ಕೋದ್ರೊಳಗೆ ಟೈಮ್ ಹೋಗ್ಬಿಡತ್ತೆ. ಸೊ ಲಿಫ್ಟ್ ಬಂದಾಯ್ತು. ಸೊ ನಮ್ಮ ಫ್ಲೋರ್ಗೆ ಎಂಟ್ರಿ ತಗೋತಾ ಇದ್ದೀವಿ. ಸೊ ಇದೇ ನಮ್ದು 8th ಫ್ಲೋರ್. ನಮ್ಮ ಹುಡುಗ ಮಂಜಣ್ಣ ಇಲ್ಲೇ ಇದ್ದಾನೆ. ಸೊ ಇದು ನಮ್ಮ ಸಿಟ್ಟಿಂಗ್ ಲೊಕೇಶನ್. ಮೈ ಫ್ರೆಂಡ್ ಮಂಜು. ಇವತ್ತು ಫುಲ್ಲು ಲಾಗ್ ಡೇ ಮಂಜಣ್ಣ ಇವತ್ತು. ಇದು ನಮ್ಮ ಭರತ್ ಅವ್ರ ಸೀಟಿಂಗು. ನಮ್ಮ ಇನ್ನೊಬ್ಬ ದೋಸ್ತು ಕತ್ರಂಕ ಕಿಲಾಡಿ ಬರ್ತಾವನೆ. ನಮ್ಮ ಟೀಮಲ್ಲಿ ಒಬ್ಳು ಹೊಸ ಹುಡುಗಿ ಬಂದ್ಬಿಟ್ಟಿದ್ದಾಳಂತ. ನಮ್ಮ ಹುಡುಗ ಜಾಗನೇ ಚೇಂಜ್ ಮಾಡ್ಬಿಟ್ಟಿದೆ. ಕರೆಕ್ಟ್ ಅಲ್ಲ ಮಂಜಣ್ಣ? ಸೊ ಇದು ಟೀ ಬ್ರೇಕ್ಔಟ್ ಏರಿಯಾ. ನಮ್ಮ ಹುಡುಗ ಕಾಫಿನೋ ಟೀನೋ ತಗೊಳ್ತಾವನೆ. ಏನ್ ತಗೊಂತಿದ್ದ ಗುರು? ಚಾಯ್. ಬೆಲ್ಲ ಚಾಯ್. ಏನೋ ನಮ್ಮ SME ಅನಿಲ್ ಅಂತ. ಹಾಯ್ ಅನಿಲ್. ಸೊ ಇಲ್ಲಿ ನೋಡಿ, ಬೇಕಾದಷ್ಟು ತಗೋಬಹುದು, ಆದರೆ ಯಾವುದೂ ಫ್ರೀ ಇಲ್ಲ, ಎಲ್ಲ ಪೇ ಮಾಡಿ ತಗೋಬೇಕು. ಸೊ ನಮ್ಮ ಹುಡುಗರೆಲ್ಲ ಕೆಲಸ ಮಾಡಿ ಸುಸ್ತಾಗಿ ಒಂದು ಟೀ ಕುಡಿಯೋಕ್ಕೆ ಬಂದ್ಬಿಟ್ಟಿದ್ದಾರೆ. ನಮ್ಮ ಮಂಜಣ್ಣ ಏನೋ ಸೆಲ್ಫಿ ತಗೊಳ್ಳೋದು, ಫೋಟೋ ತಗೊಳ್ಳೋದ್ರ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಏನ್ ಮಂಜಣ್ಣ ಫೋಟೋ ತಗೊಂತ ಇದೆಯಾ? ಮೆಮೊರೀಸ್. ಓದೋದಕ್ಕೆ ಫ್ರೀಯಾಗಿ ನ್ಯೂಸ್ ಪೇಪರ್ಸ್ಗಳು. ಇದು 4th ಫ್ಲೋರ್ ಗೇಮಿಂಗ್ ಏರಿಯಾ. ಅಲ್ಲಿ ಫೀಮೇಲ್ ವೆಲ್ನೆಸ್, ಮೇಲ್ ವೆಲ್ನೆಸ್ ರೂಮ್ಸ್ಗಳಿದೆ. ಹಂಗೆ ಇಲ್ಲಿ ನರ್ಸ್ ರೂಮ್ ಇದೆ. ಇಲ್ಲಿಂದ ನಾವು ಎಂಟ್ರಿ ಕೊಟ್ರೆ ಗೇಮಿಂಗ್ ರೂಮ್. ಸೊ ನಾವು ಜಾಸ್ತಿ ಆಡೋದು ಫುಟ್ಬಾಲ್ ಒಂದು, ಆಮೇಲೆ ಪೂಲ್ ಒಂದು. ಸೊ ನಮ್ಮ ಹುಡುಗರು ಟೇಬಲ್ ಟೆನ್ನಿಸ್ ಆಡೋದ್ರಾಗೆ ಬ್ಯುಸಿ ಆಗ್ತಾ ಇದ್ದಾರೆ. ಹೇಗರು ಸ್ಟಾರ್ಟ್ ಆ ಗೇಮು?
ಈಗ ಈ ಟೀಮಲ್ಲಿ ಮಂಜು, ಆಶೀಶ್, ಅನಿಲ್, ಭರತ್, ಸೊ ಜೊತೆಗೆ ನಾನು ಈ ಲೆಕ್ಕಾಚಾರದಲ್ಲಿ ಮೂರುವರೆ ವರ್ಷ ಕಂಪ್ಲೀಟ್ ಮಾಡಿರೋದ್ರಲ್ಲಿ ನಾವೇ ಸೀನಿಯರ್ಸು. ಅದರಲ್ಲಿ ದಿ ಮೋಸ್ಟ್ ಸೀನಿಯರ್ 6 ವರ್ಷ ಇವನ್ಗೊಂದು ಸೀನಿಯರ್ ಸಿಟಿಸನ್ ಒಂದು ಕಾರ್ಡ್ ಬೇರೆ ಕೊಡ್ಬೇಕು, ಅದೊಂದು ಬಾಕಿ ಇದೆ ಅಷ್ಟೇ. ನಮ್ಮ ಹುಡುಗರು ಕೆಲ್ಸಕ್ಕೆ ಮಾತ್ರ ಕರಿಬೇಡಿ, ಆಟಕ್ಕೆ ಮಾತ್ರ ಮರಿಬೇಡಿ ಅಂತ. अबे तू क्या कर रहा है? आ रहे जल्दी. ಸೊ ಎಸ್, ಇದು ಬಂದ್ಬಿಟ್ಟು ಫೋನ್ ಬೂತ್. ಸೊ ಯೂಶ್ವಲಿ ಯಾವ್ದಾರ ಕಾಲ್ಸ್ ಇದ್ದಾಗ ಅಥವಾ ಯಾವ್ದಾರ ಮೀಟಿಂಗ್ಸ್ ಕಾಲ್ಸ್ ಇದ್ದಾಗ ಅಟೆಂಡ್ ಮಾಡೋದಕ್ಕೆ. ಸೊ ಇದು ಬಂದು ಮೀಟಿಂಗ್ ರೂಮ್. ಇಷ್ಟೊತ್ತು ಕೆಲಸ ಮಾಡಾಯ್ತು, ಇವಾಗ ಊಟಕ್ಕೆ ಹೋಗೋ ಟೈಮು. ಬನ್ನಿ ನಮ್ಮ ಆಫೀಸ್ ಕೆಫೆಟೇರಿಯಾ ಹೆಂಗಿದೆ ಅಂತ ತೋರಿಸ್ತೀನಿ. ಪಾಟೀಲ್ ಜಿ ಬನ್ನಿ ಊಟಕ್ಕೆ ಹೋಗೋಣ. ಇವರು ನಮ್ಮ ಬೀದರ್ ಕಾ ಬಾದ್ಶಾ. ಯೂಶ್ವಲಿ ಟೀಮ್ಸ್ ಎಲ್ಲ ಮಧ್ಯಾಹ್ನ ಲಂಚ್ ಮತ್ತೆ ವೀಕೆಂಡ್ ಪಾರ್ಟೀಸ್ಗೆಲ್ಲ ಜನ ಇಲ್ಲಿ ಜಾಸ್ತಿ ಬರ್ತಾರೆ. ನಮ್ಮ ಆಫೀಸ್ ಕ್ಯಾಂಪಸಲ್ಲಿ ಈ ಥರ ಇದೆ. ಫ್ಯೂಚರ್ ಮ್ಯಾನೇಜರ್ಗಳು ಏನ್ ಡಿಸ್ಕಷನ್ ಮಾಡ್ತಾರೆ ಗುರು ಅಲ್ಲಿ? ಅಲ್ಲ ಅವರು ಹೋಗ್ತಾರಲ್ಲ ಇಬ್ರು, ಅಲ್ಲೋಡು, ಏಯ್ ಬರೋ ಈ ಕಡೆ. ಅಲ್ಲೇನಾಯ್ತು? ಗ್ರಿಲ್ಲು ಮಗನೇ, ನಿನಗೆ ಮುರುಗಿ ಮಾಡ್ತಾವ್ರೆ ಆಫೀಸ್ನಾಗೆ, ನೀನು ಗ್ರಿಲ್ ತಿಂತೀಯ? ಕರೆಕ್ಟಾ ಮಂಜಣ್ಣ? ನಮ್ಮ ಟೀಮಲ್ಲಿ ಒಬ್ಳು ಜ್ಯೋತಿ ಅಂತ ಹುಡುಗಿ ಇದ್ದಾಳೆ. ನಮ್ ಭರತ್ ಒಳ್ಳೆ ಮಿಮಿಕ್ರಿ ಮಾಡ್ತಾನ ಅವಳ್ದು. ಮಾಡು ಗುರು. ಸೊ ಇದು ಹೊಸ ಬಿಲ್ಡಿಂಗ್, ಟೋರಸ್ 4 ಅಂತ. ಇದು ನಮ್ಮ ಆಫೀಸ್ ಕ್ಯಾಫೆಟೇರಿಯಾ. ಸೊ ಇಲ್ಲಿ ಎಲ್ಲ ಫುಡ್. ಗ್ರಿಲ್ ಅಂತ ಬಂದವ್ರೆ, ಗ್ರಿಲ್ ಖಾಲಿ, ಫುಲ್ ನಾನ್ ವೆಜ್. ನಮ್ಮ ಅಂದಣ್ಣ ಏನೋ ಆಕ್ರಿ ಅಂತ ಕೇಳ್ತಾವನೆ, ಹಾಕಿಸ್ಕೊಳ್ಳೋ ಇರ್ಲಿ. 130 ರೂಪಾಯಿ ಗ್ರಿಲ್ ಕಾಂಬೋ. ಮದಣ್ಣ ನೀನು ಜಾಮೂನ್ ಹಾಕಿಲ್ಲ? ಕೊಟ್ಟಿದ್ದಾರೆ. ಸೊ ನಮ್ಮ ಹುಡುಗರು ಬ್ಯಾಟಿಂಗಿಗೆ ಕುತ್ಕೊಂಡಾಯ್ತು. 5 ನಿಮಿಷದಲ್ಲಿ ಪ್ಲೇಟ್ನಾಗ ಏನು ಇರೋದಿಲ್ಲ. ಸ್ಟಾರ್ಟ್ ಆಗಿದೆ ಬ್ಯಾಟಿಂಗ್ ಆಗ್ಲೇ. ಮಿಸ್ಟರ್ ಆಶೀಶ್ ಬ್ಯಾಟಿಂಗ್ ಕಿಂಗ್. ಈ ಸೈಡಿಂದ ಎಂಟರ್ಟೈನ್ಮೆಂಟ್ ಕಿಂಗ್ ಭರತ್ ಅವರು, ಇದು SME ಅನಿಲ್ ಅವರು, ಮ್ಯಾನೇಜರ್ ಮಂಜು ಅವರು. ಸೊ ಊಟ ಮಾಡಿ ಹೊರಡ್ತಾ ಇದೀವಿ. ಸೊ ಎಸ್, ಊಟ ಮಾಡಿಕೊಂಡು ಇವಾಗ ನಾವು ಗೇಮಿಂಗ್ ರೂಮಿಗೆ ಬಂದಿದ್ದೀವಿ. ಊಟ ಆದ್ಮೇಲೆ ಡೆಫಿನೆಟ್ಲಿ ನಾವು ಒಂದು ಅರ್ಧ ಗಂಟೆ 1 ಗಂಟೆವರೆಗೂ ಆಡ್ತೀವಿ. ನಮ್ದು ಹೈಲೈಟ್ ಏನು ಅಂತ ಹೇಳಿದ್ರೆ, ಒಂದು ಫುಟ್ಬಾಲ್ ಒಂದು, ಇನ್ನೊಂದು ಸ್ನೂಕರ್ ಒಂದು. ಸೊ ನಮ್ಮ ಹುಡುಗರೆಲ್ಲ ಇಲ್ಲಿ ರೆಡಿ ಆಗಿದ್ದಾರೆ. ಸೊ ಸ್ನೂಕರ್ ಬೇರೆಯವರೆಲ್ಲ ಆಡ್ತಾ ಇದ್ದಾರೆ. ಆ ಕಡೆ TT ಇದೆ. ರೆಡಿ ಮಂಜಣ್ಣ? ಬರೀ ಹಾಯ್ ಬಾಯ್ ಮಾಡೋದು ಅಷ್ಟೇ ಆಗೋದು ಕೆಲಸ. ರೆಡಿಯೇ? ಸೊ ಫುಟ್ಬಾಲ್ ಇದೆ, ಈ ಕಡೆ ಇಲ್ಲೊಂದು ಸ್ನೂಕರ್ ಇದೆ, ಹಾಗೇನೆ ಇಲ್ಲಿ ಕ್ಯಾರಮ್ ಬೋರ್ಡ್ ಇದೆ. ದೆನ್ ಚೆಸ್, ಆ ಕಡೆನೆ ಇನ್ನೊಂದು ಬೋರ್ಡ್ ಇದೆ. ಸೊ ಇದಾದ್ಮೇಲೆ ಎಕ್ಸ್ಬಾಕ್ಸ್ ಗೇಮಿಂಗ್ ಇದೆ. ಸೊ ಇದಿಷ್ಟು ಗೇಮಿಂಗ್ ರೂಮ್. ಸೊ ಇಲ್ಲೊಂದು ಎಕ್ಸ್ಬಾಕ್ಸ್ ಗೇಮ್. ಸೊ ಊಟ ಆದ್ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಗೇಮಿಂಗ್ ಆಡಿನೇ ನಾವು ಫ್ಲೋರ್ಗೆ ಹೋಗೋದು. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಹೋಯ್ತು ಗೌರವ್, ನಿಂದು ವೈಟೇ ಹೋಯ್ತು. ಸೊ ಇವಾಗ ನಾವು ಸ್ನೂಕರ್ ಆಡ್ತಾ ಇದೀವಿ. ಓಕೆ ಸಾರಿ, ಐ ಫರ್ಗಾಟ್ ರೂಲ್ಸ್. ಬಹಳ ದಿನ ಆಯ್ತು ಆಡಿ. ಯಾವ್ದು ಮಂಜಣ್ಣ, ಯಾವ್ದು ಹೊಡಿಬೇಕು? ಓಪನ್.
ಓ ಎಸ್, ಮಂಜಣ್ಣ ಅವರ ಸಾರಥ್ಯದಲ್ಲಿ ನಾವು ಆಡ್ತಾ ಇದೀವಿ ಗುರು. ಜಸ್ಟ್ ಮಿಸ್ ಆದ್ರೆ ಒಳಗೆ. ಅಪ್ಪಾ ಬದುಕೊಂತ. ಓ ನೈಸ್ ಬ್ರೋ. ನೋಡಿ ಹುಡುಗರು ಆಟದಲ್ಲಿ ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಏನ್ ಬ್ರೋ ಎಷ್ಟು ಲೀಡು ಮ್ಯಾಚ್? 3-0, 3-3, 3-5. ಆಗ ಭರತ್ ಫುಲ್ ಕಾನ್ಫಿಡೆನ್ಸ್ ಇದೆ ಬಂದೆ, ಇವತ್ತು ಮುಗಿಸ್ಬಿಡ್ಬೇಕು ಹೊಡಿಯಾನ. ಏನ್ ಡೈರೆಕ್ಟ್ 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 ಅದು. ಅಯ್ಯಯ್ಯೋ ಮಿಸ್ ಆಯ್ತು ಗುರು. ಹೋಯ್ತು ಬಿಡು ಹೋಯ್ತು ಬಿಡು. ಅಯ್ಯೋ ಏನ್ ಗುರು. ಹಾ ಅಲ್ಲ ಮಂಜಣ್ಣ, ಭರತ್ ಹೊಡ್ದಿರೋದ್ ನೋಡಿದ್ರೆ ಅವನ್ನೇ ವಾಪಸ್ ಬರ್ತಾ ಇತ್ತಲ್ಲ, ಏನಂತೀಯ? ಏನಣ್ಣ ಪೀಸ್ ಜಾಸ್ತಿ ಹಾಕೊಟ್ಟಾರ ಇವತ್ತಿನಿಗೆ ಬ್ರೋ? ಅವಾಸ್ ಗೇಮ್ ಬ್ರೋ. ಏನಕ್ಕೆ ಸೌದ? ಸೊ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲೇನೆ ಒಂದು ಕೆಫೆ ಇದೆ. ಅಂದ್ರೆ ಇದೊಂಥರ ಈ ಮಾಲ್ ಅಲ್ಲಿ KFC, ಮೆಕ್ಡೊನಾಲ್ಡ್ಸ್ ಈ ತರ ಎಲ್ಲ ಇರುತ್ತಲ್ಲ, ಸೊ ಆ ತರ ಇಲ್ಲಿದೆ. ಸೊ ಸ್ಟಾರ್ ಬಕ್ಸ್ ಇದೆ ಇಲ್ಲಿ ಹಾಗೇನೆ. ಸೊ ಇಲ್ಲಿ ನ್ಯೂ ಬಾರ್, ಬೋಬಾ ಬಾಯ್. ಸೊ ಬೋಬಾ ಬಾಯ್ ಎಲ್ಲರೂ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಮೋಮೋ, ಸಬ್ವೆ, ಇಲ್ಲಿ KFC. ಇನ್ನೊಂದು ಕಾಫಿ ಸ್ಟಾಲ್. ಇದು ಒಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ವೀಕೆಂಡ್ ಅಲ್ಲಿ ನಾವು ಆರಾಮಾಗಿ ಬಂದು ಸ್ವಿಮ್ಮಿಂಗ್ ಮಾಡ್ಬೋದು. ಸೊ ಇದು ನಮಗಷ್ಟೇ ಅಲ್ಲ, ಬಾಗ್ಮನೆ ಕ್ಯಾಂಪಸ್ ಅಲ್ಲಿ ಇರೋರು ಯಾರಾದ್ರೂ ಬರ್ಬೋದು. 1 ಅವರ್ಗೆ 300 rupees ಏನೋ ಚಾರ್ಜ್ ಮಾಡ್ತಾರೆ. ತುಂಬಾನೇ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಇಂದ ಕೆಳಗಡೆ ಇಲ್ಲಿ ನಡ್ಕೋತಾ ಬಂದ್ರೆ, ಸೊ ಇಲ್ಲಿ ಲಾಕರ್ ರೂಮ್ಸ್ ಗಳಿದೆ ಸ್ವಿಮ್ಮಿಂಗ್ ಬರೋರಿಗೆ ಅಂತ ಹೇಳಿ. ಹೀಗೆ ಈ ತರ ಲಾಕರ್ ಸಿಸ್ಟಮ್ ಇದೆ, ಶವರ್ಸ್ ಇದೆ, ಹಾಗೆ ಸ್ಟೀಮ್ ಬಾತಿಂಗ್ ಇದೆ. ಈ ಕ್ಯಾಂಪಸ್ ಅಲ್ಲಿ ವರ್ಕ್ ಮಾಡೋರಿಗೇನೋ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇದೆ. ಬಟ್ ಕಂಪನಿ ನೋಡಿದ್ರು, ಪ್ರತಿಯೊಂದು ನೋಡಿದ್ರು ಅನ್ಸೋದು ಒಂದೇ, ಸ್ಯಾಲ್ರಿ ಯಾಕೆ ಕಮ್ಮಿ ಇದೆ. ಸೊ ಎಸ್, ಕ್ಯಾಂಪಸ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದು ವರ್ಕ್ ಮಾಡೋ ಅಂತ ಆಫೀಸ್ ಬಿಲ್ಡಿಂಗ್ ಅಕ್ವಿಲಾ ಅಂತ. ಸೊ ಕ್ಯಾಂಪಸ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನೋಡಾಯ್ತು, KFC, ಬೋಬಾ ಬಾಯ್ ಈ ತರ ಎಲ್ಲ ನೋಡಾಯ್ತು. ಇನ್ನು ಏನಿದೆ? ಎಸ್, ಇನ್ನೂ ಇದೆ. HDFC ಬ್ಯಾಂಕ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಕ್ಲಿನಿಕ್ ಸಹ ಇದೆ, ಮತ್ತೆ ಇಲ್ಲಿ ಜಿಮ್ ಇದೆ. ಸೊ ಈ ಕ್ಯಾಂಪಸ್ ಅಲ್ಲಿ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅಮೆಝಾನ್ ಅಷ್ಟೇ ಅಲ್ಲ, ತುಂಬಾ ಕಂಪನಿಗಳನ್ನು ಇದೆ ಇಲ್ಲಿ. ಸೊ ಹಾಗಾಗಿ ಬಾಗ್ಮನೆ ಕ್ಯಾಂಪಸ್ ಅವರು ಇಷ್ಟೊಂದು ಫೆಸಿಲಿಟೀಸ್ ನ ಮಾಡಿದ್ದಾರೆ. ಈ ಬಿಲ್ಡಿಂಗ್ ಎಂಟ್ರಿ ಇದೆ. ಇಷ್ಟೊತ್ತು ಊಟ ಆಟ ಎರಡೂ ಆಯ್ತು. ಈಗ ಫ್ಲೋರ್ಗೆ ಹೋಗಿ ಸ್ವಲ್ಪ ಹೊತ್ತು ವರ್ಕ್ ಮಾಡೋದಿದೆ. ಟೀ ಬ್ರೇಕಿಗೆ ಅಂತೇಳಿ ಲ್ಯಾಪ್ಟಾಪ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಮೇಲ್ಸ್ ನೋಡಿದ್ರೆ ನಮ್ಮ ಮ್ಯಾನೇಜರ್ ಏನೋ ಅರ್ಜೆಂಟ್ ಆಗಿ ಒಂದು 2-3 ಮೇಲ್ಸ್ ಕಳ್ಸ್ಬಿಟ್ಟಿದ್ದಾನೆ. ಅದೇನೋ ರಿಪ್ಲೈ ಮಾಡಬೇಕು, ಚೆಕ್ ಮಾಡ್ತಾ ಇದ್ದೀನಿ. ಈ IT ಕಂಪ್ನಿಗಳಲ್ಲೆಲ್ಲ ಕೆಲಸ ಮಾಡೋದೆಲ್ಲ ಹಿಂಗೇನೆ. ಯಾವ ಟೈಮಲ್ಲಿ ಏನು ಟಾಸ್ಕ್, ಏನು ಕೆಲಸ ಬರುತ್ತೋ ಗೊತ್ತಾಗೋದಿಲ್ಲ. ಯಾವಾಗಾದ್ರೂ ಲ್ಯಾಪ್ಟಾಪ್ ಕೈಯಲ್ಲೇ ಹಿಡ್ಕೊಂಡು ತಿರ್ಗಾಡ್ಬೇಕು. ಒಂದ್ ಪಕ್ಷ ಮದ್ವೆ ಆದ್ರಾಗ ಹೆಂಡ್ತಿನಾದ್ರೂ ಹಿಡ್ಕೊಂಡು ತಿರ್ಗ್ತಾರೋ ಇಲ್ಲೋ, ಲ್ಯಾಪ್ಟಾಪ್ ಮಾತ್ರ ದಿನ ಬೆಳಗ್ಗೆ ಸಾಯಂಕಾಲ ಹಿಡ್ಕೊಂಡು ತಿರ್ಗಾಡ್ಬೇಕು.
ಎಂತ ಬಾಳ್ರಿ ನಮ್ದಂತೂ. ಚೆನ್ನಾಗಿ ಹೇಳಿದ್ರಿ. ಟೈಮ್ ಇವಾಗ ಆಲ್ಮೋಸ್ಟ್ 4 ಗಂಟೆ ಆಗಿದೆ. ಸೊ ಟೀ ಬ್ರೇಕಿಗೆ ಬಂದಿದ್ದೀನಿ. ಒಂದೊಳ್ಳೆ ಬ್ಯೂಟಿಫುಲ್ ಆಗಿರೋ ವ್ಯೂ ತೋರಿಸ್ತೀನಿ 10th ಫ್ಲೋರ್ ಇಂದ. ನೋಡಿ ಎಷ್ಟು ಚೆನ್ನಾಗಿದೆ. ಬ್ರೋ ವಾಟ್ ಆರ್ ಯು ಸರ್ಚಿಂಗ್? ಚಪ್ಪಲ್ ಕಳ್ತನ ಆಗ್ಬಿಟ್ಟಿದೆ ನಮ್ಮ ಹುಡ್ಗಂದು. ಗುರು ನೀನ್ ಎತ್ಕೊಂಡಿದ್ರೆ ಕೊಡುಗುರು ಅವನ್ಗೆ. ಇಲ್ಲ ಮಚ್ಚ, ಕೊಡಿ ಅಣ್ಣ. ನಾ ಎತ್ಕೊಂಡಿಲ್ಲಪ್ಪ. ಬ್ರೋ ಕಿಶೋರ್ का चप्पल चोरी किया क्या? ಮಂಜು ಅಣ್ಣ ಚಪ್ಪಲಿ ಕಳ್ಕೊಂಡ ನನ್ ಗುರು. ಅಣ್ಣ ಚಪ್ಪಲ್ ಕೊಡಿ. वो मंजू वो जल्दी घर जाना है तो फिर उसने लिया होगा बॉक्स में. ಗುರು ಮಂದಣ್ಣ ಹೊಸ ಹುಡುಗಿ ಟ್ರೈನಿಂಗ್ ಕೊಡ್ತಿರತ್ತೆ, ನಿನಗೆ ಏನ್ ಅನ್ಸುತ್ತೆ ಹೇಳ? ಮಂಜನ್ಗೆ ಹೇಳಿದ್ನೆ ಹೇಳಿ 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 ಸಾಕಾಗಿದೆ. ಎಲ್ರಿಗೂ ಹೇಳಿ 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 ಸಾಕಾಗ್ಬಿಟ್ಟಿದೆ. ಊರಿಗೆ ಹೋಗ್ತಾ ಇದ್ದಾನೆ ಗುರು. ಟ್ರೈನಲ್ಲಿ ಹುಡುಗಿರ ನೋಡೋ ಬದಲು ಬುಕ್ ನೋಡ್ ಗುರು, ಸ್ವಲ್ಪ ಇದ್ರ ನಾಲೆಡ್ಜ್ ಏನಾದ್ರೂ ಬರತ್ತೆ ನಿನಗೆ. ನಮ್ಮ ಆಫೀಸಲ್ಲಿ ಫ್ರೀಯಾಗಿ ಏನೇನೆಲ್ಲ ಸಿಗ್ತದೆ ಅಂದರೆ, ಒಂದು ಕುಡಿಯೋಕ್ಕೆ ಟೀ, ಆಮೇಲೆ ನೋಡಿ ಬೂಸ್ಟು, ಹಾರ್ಲಿಕ್ಸು, ಈ ಟೀ ಪಾಕೆಟ್ಸ್ಗಳು. ಇದೇನಿದು ಟೊಮೊಟೊ ಸೂಪ್ ಅಂತೆ. ಏನೋ ಟೀ ರೆಡಿ ಆಗಿದೆ ನೋಡಿ. ಟೈಮ್ ಬೇರೆ ಆಯಿತು, ಮನೆಗೆ ಹೋಗ್ಬೇಕು. ಆಚೆ ಕಡೆ ನೋಡಿದ್ರೆ ತುಂಬ ಮೋಡ ಆಗ್ಬಿಟ್ಟಿದೆ, ಮಳೆ ಬೇರೆ ಬರುತ್ತೆ. ಸೊ ಬೇಗ ಮನೆ ಸೇರ್ಕೋಬೇಕು. ಏ ಬೇಡ ಬೇಡ ಗುರು, ಬೇಡ ಬೇಡ ಬೇಡ. ಆಫೀಸ್ ಪ್ರಾಪರ್ಟಿ ತಗೊಂಡೋಗ್ಬಾರ್ದು ಹಂಗೆಲ್ಲ. ಆಮೇಲೆ ನಮ್ಮ ಸ್ಯಾಲ್ರಿಲಿ ಕಟ್ ಮಾಡಿಬಿಡ್ತಾರೆ. ಆಮೇಲೆ ಆಫೀಸಿಂದ ಮನೆಗೆ ಹೊರಡ್ತಾ ಇದ್ದೀವಿ. ವಾವ್, 100% ಚಾರ್ಜ್ ಆಗ್ಬಿಟ್ಟಿದೆ ಗಾಡಿ. ಇದು ನೋಡಪ್ಪ, ಎಲೆಕ್ಟ್ರಿಕ್ ಬೈಕ್ ಏನಾದರೂ ತಗೊಂಡ್ರೆ ಇದೊಂದು ಅಡ್ವಾಂಟೇಜು. ಫ್ರೀಯಾಗಿ ಕಂಪ್ನಿಯವರು ಕರೆಂಟು ಕೊಡ್ತಾರೆ, ಗಾಡಿ ಫ್ರೀಯಾಗಿನೂ ಓಡಾಡುತ್ತೆ. ಇದು ಎಲ್ಲ ಕಂಪ್ಲೀಟ್ ಲಾಗ್ ಬಂದು ನನ್ನ ಆಫೀಸ್ ಜರ್ನಿದಾಗಿದೆ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಖಂಡಿತ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಜರ್ನಿಯಲ್ಲಿ ಇನ್ನೊಂದು ಡಿಫ್ರೆಂಟ್ ಆದ ಕಂಟೆಂಟ್ ಒಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.